ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ 9945874894. ಎಲ್ಲ ಬರ್ಲಿರಿ ಏನಪ್ಪ ಎಲ್ಲರೂ ಬರ್ಲಿ ಎಲ್ಲರೂ ಬರ್ಲಿ ಇರ್ರಿ ಪಾಪ ಬರ್ರಿ ಇನ್ನ ಅವೇ ಬರ್ರಿ ನಾನೆಲ್ಲ ಏನು ಬಿದ್ದಲ್ಲ ಇವತ್ತಿನ ದಿನ KDB 2823 ಎಕರೆ ಏನು ವಶಪಡಿಸ್ಕೊಳ್ಳೋಕೆ ರೈತರದ್ದು ವಿರೋಧ ಇಟ್ಕೊಂಡು ವಶಪಡಿಸ್ಕೊಳ್ಳೋಕೆ ಹೊರಟವರು, ಅದೇ ರೀತಿ ಯಾರೋ ಖಾಸಗಿಯವರು ಮಾಡೋರೋ ಇಲ್ಲ KDB ಅವರು ಮಾಡೋರೋ ಗೊತ್ತಿಲ್ಲ, ಡೀಪ್ ಟೆಕ್ ಪಾರ್ಕ್ ಅಂತೇಳಿ ನೇಮ್ ಬೋರ್ಡ್ಗಳಾಕಿ ಸುಮಾರು ಜಂಗನಕೋಟೆ ಕ್ರಾಸ್ನಿಂದ ಹಿಡಿದು ಬಸಪಟ್ಟಣದವರೆಗೂ ಹಾಕಿದ್ದಾರೆ. ಇವತ್ತು ಈ ಕೈಗಾರಿಕಾ ಪ್ರದೇಶ ಏನು ಘೋಷಣೆ ಮಾಡೋರು ಅದಕ್ಕೆ ಮಾತ್ರ ಹಾಕ್ಕೊಂಡು ಇವರೆಲ್ಲ ಈ ಜನಗಳ ಮಧ್ಯೆ ಬಿರುಕು ಮೂಡ್ಸೋಕ್ಕೆ ಇಲ್ಲ ಹೊಡೆಯೋಂಥ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಪ್ರತಿಯೋಗಿ ನಾವು ಪ್ರತಿಯೊಂದು ಬೋರ್ಡ್ಗಳು ಕಿತ್ಕೊಂಡು ಬಂದು ತಾಲೂಕು ಕಚೇರಿ ಮುಂದೆ ತಹಸೀಲ್ದಾರ್ಗೆ ಕೊಡುವಂಥ ಕೆಲಸ ಮಾಡಿ ಅಲ್ಲಿ ಅವ್ರಿಗೆ ಏನು ಉತ್ತರ ಕೊಡ್ತಾರೋ ನೋಡೋಣ. ಯಾರು ಈ ಬೋರ್ಡ್ಗಳು ಹಾಕಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ಯಾರು ಈ ಅಭಿವೃದ್ಧಿದ್ದು, ಇದೆಲ್ಲ ತನಿಖೆ ಆಗಬೇಕು. ನಮ್ದೊಂದೇ ಅಜೆಂಡಾ ಏನು, ಈ ಕೈಗಾರಿಕಾ ಪ್ರದೇಶ ವಿರೋಧ ಐತೆ, ಈ ವಿರೋಧನ ಹಿಂಪಡಿಬೇಕು. ಆದಷ್ಟು ಬೇಕಾದ್ರೆ ರೈತರು ಜನಸಾಮಾನ್ಯರನ್ನು ನೆಮ್ಮದಿಯಲ್ಲಿ ಇಡುವಂಥ ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಬೇಕಂತ ಹೇಳ್ತಾ, ಇವತ್ತು ಏನು ನಮ್ಮ ರೈತರು ಆಕ್ರೋಶಭರಿತವಾಗಿ ಒಂದು ನಿನ್ನೆ ಸಂಜೆ ಟೆಕ್ ಪಾರ್ಕ್ ಅಂತೇಳಿ ಬೋರ್ಡ್ಗೆ ಹಾಕಿದ್ರು. ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಸಂಜೆ ರಾತ್ರಿ ಹಾಕೊಂಡು ಹೋಗಿರೋದು ಇದು. ಅದಕ್ಕೆ ನಿಮ್ಮ ಮುಖೇನ ಎಲ್ಲರಿಗೂ ಸುದ್ದಿ ಮುಟ್ಲಿ ಅಂದ್ಬಿಟ್ಟು, ಪ್ರತಿಯೊಬ್ಬರಿಗೂ ಸುದ್ದಿ ಮುಟ್ಲಿ ಅಂದ್ಬಿಟ್ಟು ನಮ್ಮ ರಾಜ್ಯ ರೈತ ಸಂಘ ಸೇರಿ ನಮ್ಮ KDB ಭೂ ವಿರೋಧ 13 ಜನ ರೈತರು ಸೇರಿ ನಾವು ಕಿತ್ಕೊಂಡು ತಹಸೀಲ್ದಾರ್ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ನಾವು ರೈತರು ಇವತ್ತು ನಾವು ಜಮೀನು ಕೊಡಲ್ಲ ಅಂತ ನಾವು ಆಕ್ಷೇಪ. ಆದ್ರೂ ಈ MLA ಇರ್ಬೋದು, MP ಇರ್ಬೋದು, ಇವತ್ತು ನೋಡು ನಾವು ಮಳೆ ಬಿದ್ದೈತೆ, ವರ್ಷಕ್ಕೊಂದು ಮಳೆ ಆಗಿದೆ, ಮಳೆ ಆಧಾರಿತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ರಾತ್ರಿ ಕಳ್ಳಕಾಕರ ಥರ ಬಂದ್ಬಿಟ್ಟು ಬೋರ್ಡ್ಗಳು ಹಾಕವ್ರೆ. ಏನೋ ನಾವು ಜಮೀನು ಕೊಡ್ತೀವಿ, ನಾವಿಲ್ಲಿ KDB ಇದನ್ನು ಮಾಡಿದ್ದೀವಿ, ನಾವು ನಿಮ್ಗೆ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭೂಮಾಫಿಯಾ ಅವರು ಜೊತೆ ಕೈ ಜೋಡಿಸಿ ಇವತ್ತು ನಮ್ಮ ತಾಲೂಕು ದಣಿಗಳು ಈ ಕೆಲಸ ಮಾಡವ್ರೆ. ಇದು ಒಳ್ಳೆಯದಲ್ಲ. ಆದರೆ ಇದು ಪ್ರಥಮ. ಇದು ಇವತ್ತು ಕಿತ್ತಾಕ್ತಾ ಇದ್ದೀವಿ ಅಂತಂದರೆ ಇದು ಪ್ರಥಮ. ನೆಕ್ಸ್ಟ್ ಯಾವುದೇ ರೀತಿನಾಗೂ ಈ ರೀತಿಯಾಗಿ ಏನಾದರೂ ನಮ್ಮ ರೈತರ ಕಣ್ಣು ಮುಚ್ಚಿ ಮಾಡಿದ್ದೆ ಆದರೆ ಉಗ್ರಗಾಮಿಗಳು ಅಂತ ಹೇಳ್ತಾರೆ. ರೈತರನ್ನೇ ಉಗ್ರಗಾಮಿಗಳಾಗಿ ನೀವು ಮಾಡ್ತಾ ಇದ್ದೀರಿ. ಇವತ್ತು ಉಗ್ರಗಾಮಿಗಳು ಅಂತಂದರೆ ಎಲ್ಲೆಲ್ಲ ಈವನ್ ನೀವು ಮಾಡ್ತಾ ಇರೋದು ಉಗ್ರಗಾಮಿಗಳು. ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಈ ಒಂದು ಇದನ್ನು ಸೂಚನೆ ನೋಡ್ತಾ ಇದ್ದೀವಿ, ಬೋರ್ಡಲ್ಲಿ ಕಿತ್ತಾಕಿದ್ದೀವಿ. ನೆಕ್ಸ್ಟ್ ಯಾವುದೇ ಒಂದು ಬಂದ್ರೂ ಈ ಒಂದು ನಮ್ಮ ರೈತರ ಭಾಗದಾಗ ಯಾವುದೇ ಒಂದು ರೈತರ ಜಾಗಗಳಲ್ಲಿ ಅಜ್ಜೆ ಇಟ್ಟಿದ್ದಾದರೆ ಆಗೋದಿದೆ. ನೀವೇ ಅದನ್ನು ಉತ್ಪಾದನೆ ಮಾಡ್ತಂಥ ಉಗ್ರಗಾಮಿಗಳನ್ನ ಇದು ಖಂಡನೀಯ ಆಗಬಾರ್ದು. ಇದು ಅವಕಾಶ ಇಲ್ಲ ನೆಕ್ಸ್ಟ್ ಯಾವುದೇ ಇದಕ್ಕೂ. ಇಷ್ಟೇ ರಾಜ್ಯ ರೈತ ಸಂಘ ತಿಳಿಸ್ಪಡಿಸೋದೇನಂದ್ರೆ ನಮಗೆ ಗೊತ್ತಿಲ್ಲದೇನೆ ಬೋರ್ಡ್ ಡೀಮ್ ಟೆಕ್ ಪಾರ್ಕ್ ಅಂತೇಳಿ ಆಲ್ರೆಡಿ ಈಗ ಬೋರ್ಡ್ ಹಾಕಿದ್ದಾರೆ. KDB ಇದರಲ್ಲಿ ಪೇಪರ್ಗಳಲ್ಲಾಗಲಿ ಮೀಡಿಯಾದಲ್ಲಾಗಲಿ ಬರ್ತಾ ಇದೆ. ಆ ಥರ ಇವರು ಬೋರ್ಡ್ಗಳಾಕಿ ಜನಗಳನ್ನ ದಿಕ್ತಪ್ತಾ ಇದ್ದಾರೆ. ನಮ್ಮ ರೈತರಿಗೆ ಏನು ಮಾಡ್ತಿದ್ದಾರೆ, ಆಗೋಗಿದೆ ಆಲ್ರೆಡಿ KDB ಮಾಡಿಬಿಟ್ಟಿದ್ದಾರೆ, ಡೀಮ್ ಟೆಕ್ ಮಾಡಿಬಿಟ್ಟಿದ್ದಾರೆ, ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಅಂತೇಳಿ ಜನಗಳ ದಿಕ್ತಪ್ತಾರೆ. ಇದರಿಂದ ಇದು ಆಗಿಲ್ಲ, ನಾವು ಇದು ವಿರೋಧ ಇದೆ ಅಂತೇಳಿ ನಾವೊಂದು ಅಜೆಂಡಾ ಹೊರಡಿಸಿ ಇವತ್ತಿನ ದಿನ ನಾವು ಏನು ಹಾಕಿದರೆ ಬೋರ್ಡ್ಗಳೆಲ್ಲ ಖಾಸಗಿಯವರು ಹಾಕಿದಾರೋ ಇಲ್ಲ ರಾಜಕೀಯ ವ್ಯಕ್ತಿಗಳು ಹಾಕಿದಾರೋ ಇಲ್ಲ ಅಧಿಕಾರಿಗಳು ಹಾಕಿದಾರೋ ಗೊತ್ತಿಲ್ಲ, ಆ ಬೋರ್ಡ್ನ ಕಿತ್ಕೊಂಡೋಗಿ ನಾವು ತಹಶೀಲ್ದಾರ್ಗೆ ಕೊಡ್ತಾ ಇದ್ದೀರಿ. ಈ ಥರ ಯಾವುದೇ ರೀತಿಯ ಬೋರ್ಡ್ ಮಾಡ್ಬೋದು. ಇವತ್ತು ತಾತ್ಕಾಲಿಕವಾಗಿ ನಾವು ಮಾಡ್ತಾ ಇರೋದು. ಮತ್ತೆ ಏನಾದರೂ ಈ ಥರ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಆಗಿದ್ದೀರಿ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ರೈತ ಸಂಘದವರು ಎಲ್ಲ ಸೇರಿದ್ದೀವಿ, ಎಲ್ಲ ಮುಖಂಡರೆಲ್ಲ ಇದ್ದೀವಿ.
ಎಲ್ಲರೂ ಸೇರಿ ಒಂದೇ ನಾವು ಹೋರಾಟ ಮಾಡ್ತಾ ಇರೋದು. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ಫಲವತ್ತಾದ ಭೂಮಿ ನಾವು ಕೊಡೋದಿಲ್ಲ ಅನ್ನೋ ಒಂದು ಇದರಲ್ಲಿ ನಾವು ಉಗ್ರ ಹೋರಾಟ ಮಾಡ್ತಾನೆ ಇದ್ದೀವಿ. ಆದ್ರೂ ಈ ರಾತ್ರೋರಾತ್ರಿ ಕಳ್ಕಾಕರ್ತಾರ ಬಂದು ಯಾವ ಬೋಲ್ಡ್ಗಳನ್ನ ಹಾಕ್ಸಿ ಡೀಕ್ ಪಾರ್ಕ್ ಅದೇನೋ ಅಂತ ಹಾಕ್ಸಿ ಅವರೆಲ್ಲ ಏನೋ ಅಲ್ಲಲ್ಲೇ ಹಾಕ್ಬಿಟ್ಟು ಹೋಗಿದ್ರಂತೆ. ಅದೆಲ್ಲ ಬೋಲ್ಡ್ಗಳನ್ನ ನಾವು ಇವತ್ತು ಕಿತ್ಕೊಂಡು ಟ್ರ್ಯಾಕ್ಟ್ರಲ್ಲಿ ಹಾಕೊಂಡು ನಮ್ಮ ತಹಸೀಲ್ದಾರ್ ಸಾಹೇಬರು ಕೊಡೋದಕ್ಕೆ ಎಲ್ಲರೂ ಸೇರಿ ರೈತರು ಮುಖಂಡರು ಎಲ್ಲ ಸೇರಿ ಹೋಗ್ತಾ ಇದ್ದೀವಿ. ಇಷ್ಟೆಲ್ಲ ಇಷ್ಟಪಡ್ತೀವಿ. ನಿನ್ನೆಯಿಂದ ರೈತರ ವಿರುದ್ಧವಾಗಿ ಗ್ರೀನ್ ಟೆಕ್ ಪಾರ್ಕ್ ಬೋರ್ಡ್ಗಳನ್ನು ಜಗನ್ಕೋಟೆ ಕ್ರಾಸಿಂದ ಹಿಡಿದು ವಿಶಾಖಪಟ್ಟಣವರೆಗೂ ಹಾಕೊಂಡ್ಬಂದಿದ್ದಾರೆ. ಏನು ಗ್ರೀನ್ ಟೆಕ್ ಪಾರ್ಕ್ ಅಂತ ಬೋರ್ಡ್ ಇದೆಯೋ, ನಾವು ಅದನ್ನ ರೈತರು ಎಲ್ಲ ಸೇರಿ ಬೋರ್ಡ್ಗಳನ್ನ ಕಿತ್ತು ತಹಸೀಲ್ದಾರ್ ವಶ ಕೊಡೋದಕ್ಕೆ ನಾವೆಲ್ಲ ರೈತರು ಒಟ್ಟಾಗಿ ರೈತರೆಲ್ಲ ಒಟ್ಟಾಗಿ ಇವತ್ತು ಬೆಳಗ್ಗೆಯಿಂದ ಸುಮಾರು ಒಂದು 20 ಬೋರ್ಡ್ ಇರ್ಬೋದು ಅಂದಾಜು ತಗೊಂಡೋಗಿ ತಹಸೀಲ್ದಾರ್ ಕೊಡೋಕ್ಕೆ ರೈತರ ಸೇರಿ ಒಟ್ಟಾಗಿ ಕಿತ್ತೀರಿ. ಯಾವುದೇ ಕಾರಣಕ್ಕೂ ಅಧಿಕಾರಿಗಳಾಗ್ಬೋದು ಇಲ್ಲ ಖಾಸಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗ್ಬಾರ್ದು, ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು ಅಂದರೆ ಈಗಾಗಲೇ ವಿರೋಧವಾಗಿ ನಡೀತಾ ಇದೆ. ಸುಮಾರು ವರ್ಷದಿಂದ ಇದರ KBD ಅಕ್ವೇಷನ್ ಬಗ್ಗೆ ಇದನ್ನು ಸ್ಟ್ರೈಕ್ ಮಾಡ್ತಾ ಅದ್ರ ಪರವಾಗಿ ಈಗ ಮಧ್ಯಂತರ ಅವರು ಮಾಡ್ತಾ ಇರೋದು ಸರಿಯಲ್ಲ ಅಂತೇಳಿ ನಾವು ರೈತರ ಪರವಾಗಿ 2 ಮಾತಾಡೋಕ್ಕೆ ಇಷ್ಟಪಡ್ತೀವಿ. ದಯಮಾಡಿ ಇದರ ಮುಂದೆ ಯಾರು ಈ ಥರ ಬೋರ್ಡ್ಗಳು ಹಾಕೋದು ಬೇಡ, ಕ್ಲಿಯರ್ ಆಗೋವರೆಗೂ ಬೇಡ. ಕ್ಲಿಯರ್ ಆಗಬೇಕಾದ್ರೆ ಅವ್ರು ಏನು ಬೇಕಾದ್ರೆ ಮಾಡ್ಕೊಂಡು ಈಗ ಏನಿದೆ ನಾವು ಇದನ್ನು ಕ್ಲಿಯರ್ ಆಗೋವರೆಗೂ ದಯಮಾಡಿ ಯಾರು ರಿಯಲ್ ಎಸ್ಟೇಟರ್ ಆಗ್ಬೋದು, ಅಧಿಕಾರಿಗಳಾಗ್ಬೋದು, ಯಾರು ಇದ್ರ ಬಗ್ಗೆ ಬೋರ್ಡ್ ಹಾಕೋದು ಬೇಡ. ಇದು ಕ್ಲಿಯರ್ ಆಗಲಿ. ಆಮೇಲೆ ಬೇಕಾದ್ರೆ ನಾವು ರೈತರೆಲ್ಲ ಒಟ್ಟಾಗಿದ್ದೀರಿ. ಅದು ಯಾವುದೇ ಕಾರಣ ನಾವು ರೈತರ ಭೂಮಿ ಬಿಡೋದಕ್ಕೆ ನಾವು ರೆಡಿ ಇಲ್ಲ, ಬಿಡೋದಿಲ್ಲ. ಈ ಫಲವತ್ತಾದ ಏನು ಭೂಮಿ ಇದೆಯೋ, ಈಗ ನಿನ್ನೆ ನಮ್ಮ ಸ್ನೇಹಿತರೊಂದು ಮಾತಿನ ಹೇಳಿದ್ದಾರೆ. ಅವರು ಮೊದಲು ಭೂಮಿ ನಾವು ಕೊಡೋದಿಲ್ಲ ಅಂತ ವಾದ ಮಾಡಿದ್ರು. ಮತ್ತೆ ಬಂದು ನಾವೀಗ ಕೈಗಾರಿಕೆ ಅಭಿವೃದ್ಧಿ ಆಗ್ಬೇಕಂತ ಹೇಳ್ಬಿಟ್ಟು ಮತ್ತೆ ಅದು ನಮ್ಮ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದ ಮನವಿಗಳು ಕೊಡ್ತಾ ಇದ್ದಾರೆ. ಈಗ ನಿನ್ನೆ ನಾವು ಫಲವತ್ತಾದ ಭೂಮಿ ಮಾತ್ರ ಬಿಡಬೇಕು, ಉಳಿದಿದ್ದು ಮಾಡಿ ಅಂತ ಹೇಳಿದ್ದಾರೆ. ಅದೇನಿದೆ ಎಲ್ಲ ಒಂದೇ ಅಲ್ಲ, ಇದು ಬಿಟ್ಬಿಡ್ಲಿ, ನಮ್ಮ ತಾಲೂಕಲ್ಲಿ ಬೇರೆ ಕಡೆ ಮಾಡಲಿ, ಈ ಥರ ಮಾಡಲಿ. ತಾಲೂಕೆಲ್ಲ ಗ್ರೀನ್ ಬೆಲ್ಟ್ ಮಾಡಿಬಿಡ್ಲಿ, ಎಲ್ಲ ರೈತರು ನೆಮ್ಮದಿಗಿರ್ತಾರೆ. ನಾವು ಸ್ಟ್ರೈಕ್ ಮಾಡೋಷ್ಟಿಲ್ಲ, ನಾವು ಯಾರ ಮೇಲೆ ಏನು ಮಾಡೋಷ್ಟಿಲ್ಲ. ದಯಮಾಡಿ ಸರ್ಕಾರ ಇದನ್ನು ಪರಿಗಣನೆಗೆ ತಗೊಂಡು ಯಾವುದೇ ಕಾರಣಕ್ಕೂ ಈ ಫಲವತ್ತಾದ ಭೂಮಿಯನ್ನು ನಾವು ಬಿಡೋದಿಲ್ಲ. ಕೈಗಾರಿಕೆಗೆ ನಾವು ವಿರುದ್ಧವಾಗಿ ಮಾಡ್ತಾ ಇದ್ದೀವಿ. ರೈತರು ಉಳ್ಕೊಬೇಕು, ನಾವು ರೈತರು ಚೆನ್ನಾಗಿರ್ಬೇಕಂದ್ರೆ ಕೈಗಾರಿಕೆ ವಿರುದ್ಧವಾಗಿ ನಾವು ಏನು ಮಾಡ್ತಾರೆ ಅದನ್ನು ಬಿಡಬೇಕು. ಬಿಟ್ಟು ನಮ್ಮ ರೈತ ನೆಮ್ಮದಿ ಇರೋದಕ್ಕೋಸ್ಕರಾಗಿ ಇದನ್ನು ಸರ್ಕಾರ ಕೊಡಬೇಕು ಅಂತೇಳಿ 2 ಮಾತು ಮುಗಿಸ್ತಾ ಇದ್ದೀವಿ. ನಾವು ಸುಮಾರು 1 ವರ್ಷದಿಂದ KDB ವಿರೋಧ ಹೋರಾಟ ಮಾಡ್ತಾನೇ ಇದ್ದೀವಿ. ಎಲ್ಲ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ, ಎಲ್ಲ ಸಂಬಂಧಪಟ್ಟ ಇಲಾಖೆಗೆಲ್ಲ ಮನವಿ ಪತ್ರ ಕೊಡ್ತಾನೆ ಇದ್ದೀವಿ. ಆದರೂ ನಮ್ಮ ಮಾತನ್ನ ಕಿವಿಗೆ ಹಾಕಿದ್ರೆ ಅವ್ರು ಏನು ಮಾಡಬೇಕು ಮಾಡ್ಕೊಂಡು ಹೋಗ್ತಾನೆ ಅವರೇ. ಆದರೆ ನಾವು ಅವ್ರು ಏನೇ ಮಾಡಿದ್ರು ಭೂಮಿ ಮಾತ್ರ ಕೊಡೋಕ್ಕೆ ರೆಡಿ ಇಲ್ಲ. ಈಗ ಇಲ್ಲಿ ತನಕ ನಿನ್ನೆ ಏನು ಬೋರ್ಡ್ಗಳು ಹಾಕಿದ್ರೋ ಅವೆಲ್ಲ ಕಿತ್ಕೊಂಡ್ಬಂದಿದ್ದೀವಿ. ಇನ್ನು ಮುಂದೆ ಈ ಥರ ಬೋರ್ಡ್ಗಳು ಹಾಕೋದು ಎಲ್ಲ ಮಾಡ್ಯಾರಂದರೆ ನಾವು ಸಂಬಂಧಪಟ್ಟ ಅವ್ರು ಯಾರಾದ್ರೂ ಆಗಿರ್ಬೋದು ಅವ್ರ ಕಚೇರಿಗೆ ಮುತ್ತಿಗೆ ಹಾಕಿ ಹೊಡಿತೀವಿ. ಇದಂತೂ ಸತ್ಯ. ಯಾವುದೇ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇದಕ್ಕೆ ಅಂತ್ಯ ಆಡೋವರೆಗೂ ಯಾವುದೇ ರೀತಿ ಬೋರ್ಡ್ ಹಾಕಂಗಿಲ್ಲ. ಅವ್ರೇನೇ ಮಾಡಿದ್ರು ನಾವು ಭೂಮಿ ಕೊಡೋಕ್ಕೆ ರೆಡಿ ಇಲ್ಲ. ದಯವಿಟ್ಟು ಇದನ್ನು ಹಿಂಪಡಿಬೇಕಷ್ಟೇ ಅವರು.